ನೋಡಿ, ನಾನೊಬ್ಬ ರೈತನಾಗಿ ನಾನು ಮೊಟ್ಟ ಮೊದಲಿಗೆ ಇದನ್ನು ನಾನು ಕಂಡುಹಿಡಿದಿರೋದು. ಇಷ್ಟೆಲ್ಲ ವಸ್ತುಗಳನ್ನು ಹಾಕಿ ನಾನು ಮಸಾಲೆ ಪಾನಿಯನ್ನು ತಯಾರಿಸಿದ್ದೀನಿ. ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲಿ ವಿಡಿಯೋಗಳು ನೋಡ್ತಾ ಇದ್ದೀರಾ, ನೀವೆಲ್ಲ ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ಇಷ್ಟೆಲ್ಲ ಸೇರಿ ನೋಡಿರಿ, ಇಷ್ಟು ಐಟಮ್ಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೈತರಿಗೆ ಪ್ರತಿಯೊಂದು ಜನಕ್ಕೂ ಇಷ್ಟೆಲ್ಲ ಐಟಮ್ ಹಾಕಿ ನಾವು ಒಂದು ಈ ಮಸಾಲ ಪಾನಿನ ಮಾಡಿದ್ದೀವಿ. ಹಾಗಾಗಿ ನೀವೆಲ್ಲ ಇನ್ನೂ ಹೆಚ್ಚಿನದಾಗಿ ಮುಂದೆ ಇದನ್ನು ನೀವು ಎಲ್ಲರಿಗೂ ಜನಗಳಿಗೆ ತಿಳುವಳಿಕೆ ಹೇಳಿ ನೀವು ತಗೊಂಡು ಯೂಸ್ ಮಾಡಿ ನಿಮ್ಮ ಅಭಿಪ್ರಾಯನ ನಮಗೆಲ್ಲ ತಿಳಿಸ್ಬೇಕಂತ ಹಾಗೆ ನೀವು ಜನಗಳಿಗೆ ಶೇರ್ ಮಾಡಿ ಹೆಚ್ಚಿನದಾಗಿ ಜನಗಳಿಗೆ ಕಳಿಸಿ ಒಬ್ಬ ರೈತನ ಮೇಲಕ್ಕೆ ತನ್ನಿ. ನೋಡ್ರಿ, ಇದು ಏನು ವಸ್ತುಗಳದಾವಲ್ಲ, ಇದು ಮುಂದಿನ ದಿನಗಳಲ್ಲಿ ಕೊರೋನಾ ಬಂದೈತಲ್ಲ, ಕೊರೋನಾ ತಡೆ ಹಿಡಿತತೆ. ಕೊರೋನಾ ವಾಸಿಯಾಗಲ್ಲ, ತಡೆ ಹಿಡಿತತೆ. ಹೆಂಗೆ ತಡೆ ಹಿಡಿತತೆ? ಶೀತ, ಕೆಮ್ಮು, ಕಫ, ನೆಗಡೆ ಕಡಿಮೆ ಆದರೆ ನಿಮ್ಮಲ್ಲಿ ದೇಹದಾಗ ಬ್ಯಾಕ್ಟೀರಿಯಾಗಳು, ಕೊರೋನಾ ಬ್ಯಾಕ್ಟೀರಿಯಾಗಳು ಏನು ಹರಡ್ತಾವ ಅದನ್ನು ಕೊಂದ್ಬಿಡುತ್ತೆ. ಕೊರೋನಾ ಬರ್ದಂಗೆ ತಡೆ ಹಿಡಿತದೆ. 7 ವರ್ಷ ಸತತ ಪ್ರಯತ್ನದಿಂದ ನಾನು ಇದನ್ನು ಮಾಡಿರೋದು. ಇದು ಪೂರ್ತಿ ಸಂಪೂರ್ಣವಾಗಿ ಸಾವಯವ ಕೃಷಿ, ರೈತರ ವಸ್ತುಗಳು, ಬೇರೆ ಯಾವುದೇ ರಾಸಾಯನಿಕ ವಸ್ತುಗಳಾಗಲಿ, ಪ್ರಿಸರ್ವೇಟಿವ್ ಆಗಲಿ ಎಂಥದ್ದು ನಾನು ಇದಕ್ಕೆ ಹಾಕಿಲ್ಲ, ಹಾಕೋದು ಇಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ನಾವು ಯಾವ್ದಾದ್ರು ಕೆಮಿಕಲ್ ವಸ್ತುಗಳನ್ನ ಉಪಯೋಗಿಸಿ ನಾವು ಜೀವಕ್ಕೆ ತೊಂದರೆ ಮಾಡ್ದಂಗೆ ಆಗುತ್ತೆ. ನಾವು ಅದನ್ನು ಯಾವುದೂ ಬಳಸೋದಿಲ್ಲ. ಪೂರ್ತಿ ಸಂಪೂರ್ಣ ಸಾವಯವ ಕೃಷಿ ಸಂಪೂರ್ಣ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು. ಇವತ್ತೇನು ನೀವು ನಮ್ಮ ಈ ಸ್ಪೈಸಿ ವಾಟರ್ ವಿಡಿಯೋನ ನೋಡಿದ್ದೀರಾ, ಎಷ್ಟು ಜನ, ಲಕ್ಷಾಂತರ ಜನ ನೋಡಿದ್ದೀರಾ. ನಿಮಗೆಲ್ಲ ತುಂಬ ನನ್ನಿಂದ ಧನ್ಯವಾದಗಳು. ನನ್ನೊಬ್ಬ ರೈತನಿಗೆ ಇಷ್ಟೊಂದು ಸಹಕಾರ ಮಾಡಿದಿರಲ್ಲ, ನಮ್ಮ ಕರ್ನಾಟಕದಾಗೆ ಯಾವತ್ತೂ ನಿಮಗೆ ನಾನು ಅಭಿನಂದನಾರ್ಹನಾಗಿರ್ತೀನಿ. ನೋಡಿರಿ, ಇದನ್ನೆಲ್ಲ ನಾನು ಈಗ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಏನೇನು ಅಂಬೋದು ತೋರಿಸ್ತೀನಿ. ಯಾಕಂದ್ರೆ ನಿಮಗೆಲ್ಲ ಮನವರಿಕೆ ಆಗಬೇಕು ನಾವು ಏನು ಹಾಕ್ತೀವಿ ಏನಿಲ್ಲ ಅಂಬೋದು. ಕೆಲವೊಂದು ನಾನು ಹೊಲದೆ ಬೆಳೆದಿರೋದು, ಕೆಲವೊಂದು ನಾನು ಅಂಗಡಿಗೆ ಕೊಂಡ್ಕೊಂಡು ಬಂದಿರೋದು. ನೋಡಿರಿ, ಇದು ಸೋಂಪು ಕಾಳು. ಇದು ಸೋಂಪು ಕಾಳು. ಈ ಸೋಂಪು ಕಾಳು ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಇದನ್ನು ಸಮೇತ ನಾವು ಹಾಕ್ತಾಯಿದ್ದೀವಿ ಜೀರ್ಣ ಆಗೋದಕ್ಕೆ. ಆಮೇಲೆ ಇದು ಮರಾಠಿ ಮಗ್ಗು. ಇದು ಮರಾಠಿ ಮಗ್ಗು. ಇವೆಲ್ಲ ಏನಪ್ಪ ಅಂತಾರೆ ಮಸಾಲೆ ಸಾಮಾನುಗಳು. ಇದು ಓಮ್ ಕಾಳು. ಇದು ಓಮ್ ಕಾಳು ಯಾತಕ್ಕಂದ್ರೆ ಇದು ಜೀರ್ಣ ಆಗೋಕ್ಕೆ, ಡೈಜೆಷನ್ ಆಗೋಕ್ಕೆ, ಆಮೇಲೆ ಹೊಟ್ಟೆ ನೋವು ಬಂದರೆ ಇದು ಕಡಿಮೆ ಮಾಡೋದಕ್ಕೆ, ಹೊಟ್ಟೆ ಒಬ್ಬರು ಬಂದರೆ ಕಡಿಮೆ ಮಾಡೋದಕ್ಕೆ, ಗ್ಯಾಸ್ಟ್ರಿಕ್ ಇದು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು ಓಮ್ ಕಾಳು. ಇದು ಯಾಲಕ್ಕಿ ಇದು ಜೀರ್ಣಕ್ರಿಯೆ ಮಾಡುತ್ತೆ. ಜೊತೆಗೆ ನಿಮಗೆ ಇದು ಚೆನ್ನಾಗಿ ನಿಮಗೆ ಹಸುವನ್ನು ಮಾಡುತ್ತೆ ಮತ್ತು ಊಟನ ಚೆನ್ನಾಗಿ ಸೇರಿಸುತ್ತೆ. ನಿಮಗೆ ಜಾಂಡೀಸ್ ಥರ ಏನಾದ್ರು ಆಗ್ತಿದ್ರೆ ಇದು ಕಂಟ್ರೋಲ್ ಮಾಡೋಂಥದ್ದು. ಇದು ಏಲಕ್ಕಿ. ಇದು ಕಾಳುಮೆಣಸು. ಇದು ಸಾವಯವ ಕೃಷಿ ಯಾರು ರೈತರು ಬೆಳೀತಾರೋ ಅವ್ರ ಹತ್ರ ಖರೀದಿ ಮಾಡ್ತೀವಿ ನಾವು. ಪ್ಯೂರ್ ಒರಿಜಿನಲ್ ಕಾಳುಮೆಣಸಿದು. ಇದು ಕಫ ನಿವಾರಕ ಮತ್ತು ದೇಹದಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇವತ್ತೇನು ನಾವು ಕೊರೋನಾ ಅಂತ ಒಂದು ರೋಗ ಬರ್ತೈತಲ್ಲ, ಅಂಥ ರೋಗಗಳನ್ನ ಗುಣಪಡಿಸಲ್ಲ, ತಡೀತತೆ. ಕೆಮ್ಮು, ಶೀತ, ನೆಗಡೆ, ಕಫನ ಲೂಸ್ ಮಾಡಿಬಿಟ್ಟು ಅದರಿಂದ ನಮಗೆ ರಕ್ಷಣೆ ಕೊಡ್ತತೆ ಈ ಕೊರೋನಾದಂಥ ಕಾಯಿಲೆಗಳಿಗೆ. ಇದು ನೋಡಿರಿ, ಇದು ಜಾಕಾಯಿ. ಇದು ತುಂಬ ಒಳ್ಳೆಯದು ಜಾಕಾಯಿ. ಇದು ಸಮೇತ ಕಫ ನಿವಾರಕ. ಇದು ಸಾಕಷ್ಟು ನಮ್ಮ ದೇಹದಾಗೆ ಕೆಲಸವನ್ನು ಮಾಡ್ತತೆ. ಆಮೇಲೆ ಇದು ಚಕ್ಕೆ. ಇದು ನಾವೇನು ಸಾಂಬಾರ್ಗೆ ಹಾಕ್ತೀವಿ ಚಕ್ಕೆ. ಈ ಚಕ್ಕೆ ಬಂದುಬಿಟ್ಟು ಒರಿಜಿನಲ್ ಚಕ್ಕೆ. ಇದು ಒಳ್ಳೆ ಸ್ಟ್ಯಾಂಡರ್ಡ್ ಚಕ್ಕೆ. ಇದು ಮಾಮೂಲಿ ಚಕ್ಕೆ ಥರಲ್ಲ. ಇದು ತುಂಬ ಸಹಾಯ ಮಾಡುತ್ತೆ ದೇಹದಾಗೆ. ಇದು ಸಮೇತ ಕಫವನ್ನು ಕರಗಿಸುತ್ತೆ ಮತ್ತು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದು ಅಲೆವೀರ. ಇದು ಲೋಳಿಸರ. ಇದು ಸಮೇತ ನಮ್ಮ ದೇಹಕ್ಕೆ ತುಂಬ ಬೇಕಾಗಿ ಉಷ್ಣವನ್ನು ಕಡಿಮೆ ಮಾಡುತ್ತೈತಿ ಲೋಳಿಸರ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇದನ್ನು ಕ್ರಷಿಂಗ್ ಮಾಡಿಬಿಟ್ಟು ಇದ್ರ ರಸ ತೆಗೆದು ರಸ ಮಾತ್ರ ನಾವು ಫೀಡ್ ಹಾಕ್ತೀವಿ. ರಸ ಬಿಟ್ಟರೆ ಬೇರೆ ಇನ್ನೇನು ಹಾಕಲ್ಲ. ಆಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ. ಇದು ಬೆಟ್ಟದ ನೆಲ್ಲಿಕಾಯಿ ಏನಂತಂದರೆ ತುಂಬ ದೇಹಕ್ಕೆ ಬೇಕು. ಇದರಲ್ಲಿ ವಿಟಮಿನ್ ಸಿ ಐತೆ, ವಿಟಮಿನ್ ಇ ಐತೆ. ಆಮೇಲೆ ಇದು ನಮಗೆ ಆಯುಷನ್ನು ವೃದ್ಧಿ ಮಾಡೋದು ಮತ್ತು ಕೂದಲಿಗೆ ಒಳ್ಳೆ ಪೋಷಕಾಂಶ ಒದಗಿಸುತ್ತಿದ್ದು. ನಮ್ಮ ದೇಹಕ್ಕೆ ಬೇಕಾಗಿರೋ ಕ್ಯಾಲ್ಸಿಯಮ್ ಸಮೇತನ ಇದು ಬೆಟ್ಟದ ನೆಲ್ಲಿಕಾಯಿ. ಇದು ಹಿಂದೆ ಋಷಿಮುನಿಗಳು ತಿಂದು ಆಯುಷ್ ವೃದ್ಧಿ ಮಾಡ್ಕೊಂತಿದ್ರು. ಅಂಥ ಒಂದು ಬೆಟ್ಟದ ನೆಲ್ಲಿಕಾಯಿ ಭಾರಿ ಶ್ರೇಷ್ಠವಾದಿದ್ದು. ಆಮೇಲೆ ಈ ನಿಂಬೆಹಣ್ಣು ಹಾಕ್ತಿದ್ವಿ. ನಿಂಬೆಹಣ್ಣು ಯಾಕೆ ಹಾಕ್ತಿದ್ವಿ ಅಂತಂದರೆ ನಮಗೆ ಫಿಲ್ಟರ್ ಆಗುತ್ತೆ ನೀರು. ಈ ಪಾನಿ ಏನು ಮಾಡ್ತಿದ್ವಿ, ಇದು ಫಿಲ್ಟರ್ ಮಾಡುತ್ತೆ. ಜೊತೆಗೆ ನಮಗೆ ಇದು ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ರುಚಿ ಬರುತ್ತೆ. ಇದು ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಲ್ಲ. ಈ ನಿಂಬೆಹಣ್ಣಿಂದ ನಿಮಗೆ ಫ್ಲೇವರ್ ಬರುತ್ತೆ. ಇದು ಶುಂಠಿ. ಇದು ಸಮೇತ ಕಫ ನಿವಾರಕ. ಈ ಶುಂಠಿಯಿಂದ ಏನಾಗುತ್ತೆ ಅಂತಂದರೆ ನಮಗೆ ದೇಹದಾಗೆ ಈ ಗಂಟಲಿನಾಗೆ ಮತ್ತು ಏನಾದರೂ ಕಫ ಕಟ್ಕೊಂಡಿದ್ರೆ ಅದು ಲೂಸ್ ಮಾಡಿ ನಮಗೆ ರಕ್ಷಣೆ ಕೊಡುತ್ತೆ. ಇದು ಕಪ್ಪು ಜೀರಿಗೆ. ಇದು ಕೌಲಂಜಿ ಜೀರಿಗೆ ಅಂತ. ಇದು ತುಂಬ ಒಳ್ಳೆಯದು. ಈ ಮಾಮೂಲಿ ಜೀರಿಗೆಗಿನ್ನ ಈ ಜೀರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಇದು ಮೆದುಳಿಗೆ ಸಂಬಂಧಪಟ್ಟಿರೋದು. ಇದು ಈ ಮಕ್ಕಳಿಗೆ ಏನು ಮಾಡ್ತದೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೌಲಂಜಿ ಜೀರಿಗೆ, ಜೇನುತುಪ್ಪ, ಬೆಟ್ಟದ ನೆಲ್ಲಿಕಾಯಿ, ಬ್ರಾಹ್ಮಿ, ಇವು ಮೂರನ್ನು ಹಾಕಿ ನಾವು ಇದು ಮಾಡಿರೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಇದು ತುಂಬ ನರಗಳಿಗೆ ಸಂಬಂಧಪಟ್ಟಿರೋಂಥದ್ದು. ನೋಡಿರಿ, ಇದು ಸೈಲೇಂದ್ರ ಲವಣ. ಇದು ಸೈಲೇಂದ್ರ ಲವಣ ಅಂತ. ಇದು ನಾವು ಅಯೋಡಿನ್ ಉಪ್ಪು ಹಾಕಲ್ಲ. ಅಯೋಡಿನ್ ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ
ಯಾವುದೋ ಈ ಬಿ ಪಿ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನಾವು ಈ ಸೈಂದ್ರ ಲವಣ ಹಾಕ್ತೀವಿ. ಸೈಲೇಂದ್ರ ಲವಣ ಹಾಕೋದ್ರಿಂದ ಕರುಳು ಶುದ್ಧಿ ಆಗುತ್ತೆ. ಕರುಳು ಶುದ್ಧಿ ಆಗೋದ್ರಿಂದ ನಮ್ಗೆ ಯಾವುದೇ ಬ್ಯಾಕ್ಟೀರಿಯಾಗಳು ದೇಹದಾಗೆ ಸೇರ್ಕೊಳ್ಳಲ್ಲ. ಇದು ಜೇನಿದು, ಪ್ಯೂರ್ ಜೇನಿದು. ಇದು ಜೇನು. ನಾವು ಇಲ್ಲಿ ನಮ್ಮ ಮೇಟಿಕುರಿಕೆಯಲ್ಲಿ ಜೇನು ಬೆಳೀತಾ ಇದ್ದಾರೆ. ಆ ಜೇನ ರೈತರ ಹತ್ರ ನಾವು ತರ್ತೀವಿ. ನಾವು ಬೆಳೆಯೋ ಜೇನು ತರ್ತೀವಿ, ನಾವು ಯಾವುದೋ ಅಂಗಡಿನಾಗ ಉಪಯೋಗಿಸಲ್ಲ. ಇದನ್ನು ಸಮೇತನ ನಾವು ಈ ಪಾನಿಗೆ ಹಾಕಿದ್ದೀವಿ. ಜೇನುತುಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಈ ದೇಹದಾಗೆ ಒಳ್ಳೆ ವಿಟಮಿನ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದು ಉತ್ಪತ್ತಿ ಮಾಡುತ್ತೆ ಜೇನು. ಇದು ಬ್ರಾಹ್ಮಿ ಅಂದರೆ ಒಂದಲಗ, ಸರಸ್ವತಿ, ಮಂಡೂಕ ಪ್ರಾಣಿ ಅಂತ ಕರೀತಾರೆ ಇದನ್ನು. ಈ ಬ್ರಾಹ್ಮಿ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಈ ದೇಹದಾಗೆ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ನರಗಳಿಗೆ ಒಳ್ಳೆ ಬಲ ಕೊಡುತ್ತಿದ್ದು. ಇದು ಹಿಂದೆ ಏನು ಋಷಿ ಮುನಿಗಳು ಮತ್ತು ಈ ಬ್ರಾಹ್ಮಣ ಸಮುದಾಯದವರು ಇದು ಜ್ಞಾಪಕ ಶಕ್ತಿಗೆ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದನ್ನು ಅಂದರೆ ಅವ್ರ ಬುದ್ಧಿಶಕ್ತಿಗಳಾಗಿರೋದು ಇಂಥ ಗಿಡಮೂಲಿಕೆಗಳಿಂದ ಅವ್ರ ಬುದ್ಧಿಶಕ್ತಿ ಜ್ಞಾನ ಚೆನ್ನಾಗಾಗಿರೋದ್ರಿಂದ ಇದನ್ನು ನಾವು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಲೇ ಇದನ್ನು ನಾವು ಇದಕ್ಕೆ ಸೇರಿಸಿದ್ದೀವಿ. ಇದು ಗಸಗಸೆ. ಇದು ಗಸಗಸೆ ಅಷ್ಟೇ. ಇದು ನಮಗೆ ದೇಹದಾಗೆ ಯಾವುದನ್ನ ನೋವು ಗೀವು ಏನಾದ್ರು ಇದ್ದರೆ ಇದು ಕಡಿಮೆ ಮಾಡುತ್ತೆ. ಇದು ಪ್ಯೂರ್ ಒರಿಜಿನಲ್ ಗಸಗಸೆ ಇದು. ಆಮೇಲೆ ಈ ಬೆಳ್ಳುಳ್ಳಿ ಅಷ್ಟೇ ಹೃದಯಕ್ಕೆ ಬಲ ಕೊಡುತ್ತೆ. ಆಮೇಲೆ ನಮ್ಮ ಇದಕ್ಕೆ ಈ ದೇಹದಾಗ ಏನಾದ್ರೂ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದಿದ್ರೆ ಅದನ್ನು ತೆಗೆದುಹಾಕುತ್ತೆ. ಇದು ಮರಾಠಿ ಮಗ್ಗು, ಇದು ಚಕ್ರ ಮಗ್ಗು ಅಂತ ಹೇಳ್ಬಿಟ್ಟು ಇದು ಅನಾನಸ್ ಹೂವು. ಇದು ಸಮೇತನ ನಮಗೆ ಇದು ಕಫ ನಿವಾರಕ. ಆಮೇಲೆ ಇದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಾಗಿರೋ ಕಫನ ಲೂಸ್ ಮಾಡಿಬಿಟ್ಟು ಅದನ್ನು ಹೊರ ಕಳಿಸುತ್ತಿದ್ದು ಅಂಥ ಶಕ್ತಿ ಇದಕ್ಕೈತೆ. ಇದು ಅಶ್ವಗಂಧ, ಜ್ಯೇಷ್ಠ ಮಧು, ಶತಾವರಿ, ಅತಿಬಲ ಈ ಮೂರು ಮಿಕ್ಸ್ ಮಾಡಿರೋ ಪುಡಿ. ಅಂದರೆ ಇದು ರೋಗ ನಿರೋಧಕ ಶಕ್ತಿ, ನಮಗೆ ದೇಹಕ್ಕೆ ಬಲ ಕೊಡುತ್ತೆ, ಆಮೇಲೆ ಶಕ್ತಿ ಕೊಡುತ್ತೆ. ನಮಗೆ ಯಾವುದೇ ಒಂದು ಈ ಕ್ಯಾಲ್ಸಿಯಂ ಆಗಲಿ ವಿಟಮಿನ್ಸು ಯಾವುದನ್ನ ಕೊರತೆ ಇದ್ದರೆ ಈ ಅಶ್ವಗಂಧ, ಬ್ರಾಹ್ಮಿ, ಅಶ್ವಗಂಧ, ಜ್ಯೇಷ್ಠ ಮಧು ಇದೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು. ಆಮೇಲೆ ಇದನ್ನು ಹಾಕಿದ್ದೀವಿ, ಯಾವುದು ಜ್ಯೇಷ್ಠ ಮಧು ಏನು ಮಾಡ್ತದೆ ಅದು ಕಫ ಲೂಸ್ ಮಾಡುತ್ತೆ. ಆಮೇಲೆ ಕೆಟ್ಟ ಸ್ಮೆಲ್ ಬರ್ತಿದ್ರೆ ಬಾಯಿ ಅದನ್ನು ಕಂಟ್ರೋಲ್ ಮಾಡುತ್ತೆ. ಇದು ಕರಿ ಉಪ್ಪು, ಬ್ಲ್ಯಾಕ್ ಸಾಲ್ಟ್. ಇದು ಮಾಮೂಲು ಬ್ಲ್ಯಾಕ್ ಸಾಲ್ಟು ತುಂಬ ಒಳ್ಳೆಯದು. ಇದು ರುಚಿ ಕೊಡುವಂಥದ್ದು. ಈ ಬ್ಲ್ಯಾಕ್ ಸಾಲ್ಟ್ನಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಒಳ್ಳೆ ಪೋಷಕಾಂಶಗಳನ್ನು ಸಮೇತ ಸಿಗ್ತವೆ. ಇದೆಲ್ಲ ನ್ಯಾಚುರಲ್ ಐಟಮ್ ಇದೆಲ್ಲನ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಮಾಮೂಲಿ ಮನೆಗೆ ನಾವು ಏನು ಬಳಸ್ತೀವೋ ಇದು ಸಾವಯವ ಕೃಷಿಯಿಂದ ಬೆಳೆದಿರೋದು. ಸಾವಯವ ಕೃಷಿ ಕೊತ್ತಂಬರಿ ಸೊಪ್ಪಿದು. ನಾನೇ ಸ್ವಂತ ನಮ್ಮ ಜಮೀನ ಬೆಳೆದು ನಾನು ಇದನ್ನು ಹಾಕ್ತಿದ್ದೀನಿ. ಇದು ಸಮೇತ ಕೊತ್ತಂಬರಿ ಸಮೇತ ತುಂಬ ಒಳ್ಳೆಯ ಔಷಧಿ ಇದು. ಆಮೇಲೆ ಇದು ಬಂದ್ಬಿಟ್ಟು ಪುದೀನ ಏನಂತಂದರೆ ನಮ್ಮ ದೇಹದಲ್ಲಿ ಯಾವುದನ್ನು ಕೆಟ್ಟು ಸ್ಮೆಲ್ ಬರೋವಂಥದ್ದು, ಬಾಯಿ ಸ್ಮೆಲ್ ಬರೋವಂಥದ್ದು, ಆಮೇಲೆ ನಮ್ಗೆ ಏನಾದ್ರೂ ಹಲ್ಲುಗಳು ನೋವು ಬರೋವಂಥದ್ದು, ಹಲ್ಲುಗಳು ಉಳ್ಕ ಬಿದ್ದು ನಮಗೆ ತೊಂದರೆ ಕೊಡೋವಂಥದ್ದಿದ್ರೆ ಇದು ಕಂಟ್ರೋಲ್ ಮಾಡುತ್ತೆ. ಈ ಪುದೀನ ಇದರಿಂದ ಬ್ಯಾಕ್ಟೀರಿಯಾಗಳು ಸಮೇತ ತುಂಬ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಇದು ತುಳಸಿ ಗೊತ್ತಲ್ಲ, ತುಳಸಿ ನೀರು ಕೊಡ್ತಾರೆ ದೇವಸ್ಥಾನದಾಗ ಹೋದಾಗ. ಯಾಕಂತಂದರೆ ನಮ್ಮ ದೇಹದಾಗೆ ಯಾವುದೇ ಒಂದು ರೋಗ ಆಡೋಂಥವ ಬ್ಯಾಕ್ಟೀರಿಯಾಗಳಿದೆ ಅದನ್ನು ಕೊಂದಾಕುತ್ತೆ. ಆ್ಯಂಟಿಬಯೋಟಿಕ್ ಇದು. ಅದರಿಂದ ಈ ತುಳಸಿ ಸಮೇತ ನಾವು ಇದಕ್ಕೆ ಹಾಕ್ತಾಯಿದ್ದೀವಿ ಈಗ.